ಕಾಂಗ್ರೆಸ್ ಹೈಕಮಾಂಡ್ ಸಿಗ್ನಲ್ ಕೊಡ್ತಿದೆ ಅಂತೆ. ಅಭ್ಯರ್ಥಿಗಳನ್ನು ನೀವೇ ಸೆಲೆಕ್ಟ್ ಮಾಡಿ, ಕ್ಷೇತ್ರಗಳನ್ನು ನೀವೇ ಸೆಲೆಕ್ಟ್ ಮಾಡಿ, ನಾವು ಅನುಮೋದನೆ ಮಾಡ್ತೇವೆ. ಸಚಿವರು ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು ಬಿಜೆಪಿ ವಿರುದ್ಧ ಅಂತ. ನನಗೆ ಗೊತ್ತಿರೋ ಪ್ರಕಾರ ಭಾಳ ಜನ ಸಚಿವರು ಮೋದಿ ಹವಾ ನಡೀತಾ ಇರೋದು ನಮ್ದೇನೂ ನಡೆಯಲ್ಲ, ಸೋಲೋದು ಗ್ಯಾರಂಟಿ, ಸೋತು ಮುಖಭಂಗ ಅನುಭವಿಸೋದಕ್ಕಿಂತ ಸ್ಪರ್ಧೆ ಮಾಡದಿರೋದೇ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನಗಿರೋ ಮಾಹಿತಿ. ಹಾಗೇನಾದ್ರು ಮೇಲ್ಪಂಕ್ತಿ ಹಾಕಬೇಕು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಕ್ಷೇತ್ರ, ಹಿಂಗೆ ಹಾಕಿದರೆ ಉಳಿದವರೆಲ್ಲ ಸ್ಪರ್ಧೆ ಮಾಡ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮೇಲ್ಪಂಕ್ತಿ ಹಾಕ್ಬೋದು ಸ್ಪರ್ಧೆ ಮಾಡೋದ್ರ ಮೂಲಕ. ಬಿಜೆಪಿಯಲ್ಲಿ ಈಗ ಸಚಿವರ ಸ್ಪರ್ಧೆಗೆ ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಸಿಗ್ನಲ್ ಕೊಡ್ತಿದೆ ಅಂತೆ. ಅಭ್ಯರ್ಥಿಗಳನ್ನು ನೀವೇ ಸೆಲೆಕ್ಟ್ ಮಾಡಿ, ಕ್ಷೇತ್ರಗಳನ್ನು ನೀವೇ ಸೆಲೆಕ್ಟ್ ಮಾಡಿ, ನಾವು ಅನುಮೋದನೆ ಮಾಡ್ತೇವೆ. ಸಚಿವರು ಸ್ಪರ್ಧೆ ಮಾಡಬೇಕು, ಗೆಲ್ಲಬೇಕು ಬಿಜೆಪಿ ವಿರುದ್ಧ ಅಂತ. ನನಗೆ ಗೊತ್ತಿರೋ ಪ್ರಕಾರ ಭಾಳ ಜನ ಸಚಿವರು ಮೋದಿ ಹವಾ ನಡೀತಾ ಇರೋದು ನಮ್ದೇನೂ ನಡೆಯಲ್ಲ, ಸೋಲೋದು ಗ್ಯಾರಂಟಿ, ಸೋತು ಮುಖಭಂಗ ಅನುಭವಿಸೋದಕ್ಕಿಂತ ಸ್ಪರ್ಧೆ ಮಾಡದಿರೋದೇ ಒಳ್ಳೆಯದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನನಗಿರೋ ಮಾಹಿತಿ. ಹಾಗೇನಾದ್ರು ಮೇಲ್ಪಂಕ್ತಿ ಹಾಕಬೇಕು ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕ್ಷೇತ್ರ, ಉಪಮುಖ್ಯಮಂತ್ರಿಗಳು ಇನ್ನೊಂದು ಕ್ಷೇತ್ರ, ಹಿಂಗೆ ಹಾಕಿದರೆ ಉಳಿದವರೆಲ್ಲ ಸ್ಪರ್ಧೆ ಮಾಡ್ತಾರೆ. ನೋಡೋಣ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಮೇಲ್ಪಂಕ್ತಿ ಹಾಕ್ಬೋದು ಸ್ಪರ್ಧೆ ಮಾಡೋದ್ರ ಮೂಲಕ. ಬಿಜೆಪಿಯಲ್ಲಿ ಈಗ